ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ T20. ಸೊ ಮ್ಯಾಚ್ ಸ್ವಲ್ಪ ಲಘೂಟ ಆಯ್ತು. ಇವತ್ತು ಏನಾದ್ರು ಮ್ಯಾಚ್ ಲಘೂಟ ಇದ್ರು ನೋಡಿ ಏನು ಇಲ್ಲ. ಎದಕ್ಕಾರ ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ನ ಸೋತಾಯ್ತು. ಸೊ 2 ದಿವಸ ಆಯ್ತು ಬರೀ ಇಂಡಿಯಾ ಬರೀ ಸೋತು ಕೇಳ್ಕೆ ನಾನಂತೂ ಸಾಕಾಗ್ಬಿಟ್ಟೈತಿ. ಸೊ ಹ್ಯಾಂಗಾರ 3ನೇ T20 ಒಳಗೆ ಕಮ್ಬ್ಯಾಕ್ ಮಾಡತ್ತೆ. ಸೊ ಇವತ್ತಿನ ಮ್ಯಾಚಿಗೆ ಬರ್ನು. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ T20 ಇತ್ತಾ. ಇಡೀ ಇಂಡಿಯಾದಾಗ ಹಾಕೊಂಡ್ತಿದ್ದು ಅದೊಂದು ಇವತ್ತು ಆಗೇ ಬಿಡ್ತು. ಏನಂದ್ರೆ ವೈಭವ್ ಪುಟ್ಟ ಕಾದ ಇರೋದಲ್ರಿ. ವೈಭವ್ ಸೂರ್ಯವಂಶಿ ಏನೋ ಡೆಬ್ಯೂ ಆಯ್ತು ಇವತ್ತು ಮ್ಯಾಚ್ನಾಗ. ಸೊ ನೆಕ್ಸ್ಟ್ ಅಲ್ಲ ವೈಭವ್ ಸೂರ್ಯವಂಶಿ ಶಾರ್ಟ್ ಆಡಿದ್ರೆ 2 6 ಬಿಡಿದ್ರು. ಅಣ್ಣ ಹೊಡೆದಿದ್ದು ಬರೀ 14 ರನ್ ಕರೆ, ಅದ್ರಾಗ 2 6 12 ರನ್ ಬರೀ 6ನಾಗ ಹೊಡೆದಿದ್ದ. ಸೊ ಕ್ಲಾಸಿನ ಸತ್ಯ ಹೇಳ್ಬೇಕು ವೈಭವ್ ಸೂರ್ಯವಂಶಿ ಅಂದ್ರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಅಷ್ಟು ಹೊಡೆದ್ರು ಭಾಳ ಒಂದು ಸ್ವಲ್ಪ ಅವಸರ ಐತಿ. ಒಂದು ಸ್ವಲ್ಪ ಹುಡುಗಂತಾಗ ಇನ್ನೂ ಗಡ್ಬಡ್ ಭಾಳ ಐತಿ. ಸೊ ಗಡ್ಬಡ್ ಮಾಡ್ಲಿಕ್ಕೆ ಹೋಗಿ ಔಟ್ ಆಗಿದ್ದು ವಿಲ್ ಜಾಕ್ಸ್ ಕೈಯಾಗ ವೈಭವ್ ಸೂರ್ಯವಂಶಕ್ಕೆ. ಇವತ್ತು ಮ್ಯಾಚ್ನಾಗ ಏನು ಮೇನಾಗಿ ಸೋಲಕ್ಕೆ ಕಾರಣಪ್ಪ ನಮ್ಮ ಟೀಮ್ ಇಂಡಿಯಾ ಅಂದ್ರೆ ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್. ಅಲ್ಲ ನೀವು 190 ರನ್, ಅದು ನಮ್ಮ ಇಂಡಿಯಾ ಪಿಚ್ನ ಆದ್ರೆ ಒಪ್ಪತ್ತೀನಿ. 190 ರನ್ ಪಿಚ್ ಫ್ಲಾಟ್ ಅದಾವು, ನಮ್ಮ ಪಿಚ್ ಹಂಗೆ ಹಿಂಗೆ ಅದಾವ, ಅದು ಓಕೆ. ಇಂಗ್ಲೆಂಡ್ ಪಿಚ್ನಾಗ 190 ಡಿಪೆಂಡ್ ಮಾಡೋಕ್ಕಾಗಲಿಕ್ಕೆ ಅಂದ್ರೆ ಹೆಂಗೆ ಅನ್ನೋದು ನಮ್ಮ ಇಂಡಿಯಾ ಟೀಮಿಗೆ ಬಾಲಿಂಗ. ಸೊ ಇಲ್ಲ ಇನ್ ಎಕ್ಸ್ಪೀರಿಯನ್ಸ್ ಆಫ್ ಬಾಲಿಂಗ್ ಐತೆ. ಅದಕ್ಕೆ ನಮ್ಮ ಕಡೆ ಆರ್ಸಿಪ್ ಸಿಂಗ ಮತ್ತು ಹರ್ಷಿತ್ ರಾಣಾ ಅದಾರು. ಮತ್ತು ಉಳಿದ ರವಿ ಬಿಷ್ಣೋಯಿ ಮತ್ತು ವರುಣ್ ಚಕ್ರವರ್ತಿ ಸ್ಪಿನ್ನರ್ದವರು. ಸೊ ಇಷ್ಟು ಜನ ನಮ್ಮ ಕಡೆ ಬಾಲರ್ಗಳದಾರು. ಸೊ ಅಕ್ಷರ್ ಪಟೇಲ್ 3 ಮಂದಿ. ನಾ ಹೇಳ ಇಂಗ್ಲೆಂಡ್ ಪಿಚ್ನ ಹೆಂಗಿರ್ಬೇಕು, ಮಿನಿಮಮ್ ಅಂದ್ರೆ 3 ಮಂದಿ ಫಾಸ್ಟ್ ಬೌಲರ್ಸ್ ಇರ್ಬೇಕು, ಭಾಳ ಅಂದ್ರೆ ಒಂದು 2 ಸ್ಪಿನ್ನರ್ ಇರ್ಬೇಕು. ಇವತ್ತು ನಮ್ಮ ಟೀಮ್ ಇಂಡಿಯಾದಾಗ ಕುಲ್ದೀಪ್ ಅದಾವ, ವರುಣ್ ಚಕ್ರವರ್ತಿ, ರವಿ ಬಿಷ್ಣು, ಅಕ್ಷರ್ ಪಟೇಲ್ 3 ಮಂದಿ ಸ್ಪಿನ್ನರ್ ಇರ್ತ, 2 ಫಾಸ್ಟ್ ಬೌಲರ್ ಇರ್ತ. ಏನು ಟೀಮ್ ಕಾಂಬಿನೇಷನ್ ಅನ್ನೋಕೆ ಗೊತ್ತಾಗಲಿಲ್ಲ. ಸೊ ಶ್ರೇಯಸ್ ಅಯ್ಯರ್ ಏನು ಯೋಚನೆ ಮಾಡಿದ್ರು ಗೊತ್ತಿಲ್ಲ ಟೀಮ್ ಕಾಂಬಿನೇಷನ್ ಕರೆ. ಸೊ ಇದೊಂಥರ ದೊಡ್ಡ ಬ್ಯಾಡ್ ಡಿಸಿಷನ್ ಅಂತ ಹೇಳ್ಬೇಕು. ಒಂಥರ ಇಲ್ಲಿಂದ್ರ ಎದಕ್ಕೆ ಬಿಷ್ಣೋಯಿ ಈ IPL ದಾಗ ಸುದ್ದ ಆಡಿಲ್ಲ, ಸೆಲೆಕ್ಷನ್ ಬಾತಪ್ಪ. ಬಿಷ್ಣು ಇಡೀ IPL ದಾಗ ಚಲೋ ಆಡಿದಂಗೆ ಆಡಿಲ್ಲ. ತಂದು ಇಲ್ಲಿ ಅವಕಾಶ ಕೊಟ್ರೆ ಅಣ್ಣ 4 ಓವರಿಗೆ 58+ ರನ್ ಕೊಟ್ಟಾನ. ಸೊ ಇಲ್ಲೇಟ್ ಹಾಯ್ದಪ್ಪ. ಇನ್ನು ನಮ್ಮ ಬೇತಲ್ ಅಣ್ಣ RCB ಆ ಕಡೆ ಕೈ ಕೊಟ್ಕೊಟ್ಟು ಆಡಿದ್ಕರೆ ಅವ್ನು ಏನೋಣ ಇಂಗ್ಲೆಂಡ್ ಟೀಮಿಗೆ ಬರೋಣ ಈ ಪುರಾಡ್ತಾವ. ಬೇತಾಳ ಅಂತ ಹೇಳ್ಬೇಕು ಸೀದಾ. ಇದಕ್ಕೆ ಆಡಿದ್ದೇನೆ ಅದು ಇಂಡಿಯಾ ಮೇಲೆ. ಮಾನ್ಯ ಹೊತ್ತು ವರ್ಲ್ಡ್ ಕಪ್ನ ಅಣ್ಣ ಪೂರ ನಿಂತಿದ್ದು. ಮತ್ತು ಆಲ್ಮೋಸ್ಟ್ ವರ್ಲ್ಡ್ ಕಪ್ನ ಸೇಮ್ ಫೈನಲ್ ಮ್ಯಾಚ್ ನಮ್ಮ ಹೊರಗೆ ಹಾಕ್ಲಕ್ಕ ನಿಂತಿದ್ದೆ ಬೇತಲ್ಲ. ಸೊ ದೇವ್ರ ಪುಣ್ಯ ಅವತ್ತಿನ ಮ್ಯಾಚ್ ಸ್ವಲ್ಪ ತಪ್ಸ್ಕೊಂಡ್ವಿ ನಾವು ಬೇತಲ್ಕೆ ಅಂತ. ಸೊ ಇವತ್ತು ತಪ್ಸೋಕ್ಕಾಗಲಿಲ್ಲ. ಸೊ ಇಲ್ಲಿ ಮರ ಅವತ್ತು ಗೆದ್ದಿಲ್ಲ, ಅದೊಂದು ಖುಷಿ ಕರೆ. ಸೊ ಇವತ್ತಿನದ್ರಾಗ ಏನೋ ಸ್ವಲ್ಪ ಏನೋ ಖುಷಿ ಆದ್ಯ. ಬೇತಲ್ ಔಟ್ ಆಗೋದು ಮಾರಾಟ, ಆದರೆ ಬೇತಲ್ ಇರಲಿಲ್ಲ, ಅದು ಸ್ಯಾಮ್ ಕರ್ನ್ ಔಟ್ ಆಗಿದ್ದ. ಹಂಗೆ ನೋಡ್ರೆ ನಮ್ಮವರು ಭಾರಿ ಆಡಿದ್ರು. ಶ್ರೇಯಸ್ ಅಯ್ಯರ್ ಸೂಪರ್ ಆಗಿ ಆಡಿದ್ರು, ವೈಭವ್ ಸೂರ್ಯವಂಶಿ ಆಡಿದ್ರು. ಒಂದು ಸ್ವಲ್ಪ ತಾಳ್ಮೆ ಹತ್ರ ಆಡ್ತಾರೆ ಇವರು. ಇನ್ನು ಅಭಿಷೇಕ್ ಶರ್ಮಾ ಅವರು ಸೂಪರ್ ಆಗಿ, ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಡ್ಯಾರು. ಮತ್ತು ಇಶಾನ್ ಕಿಶನ್ ಭಾರಿ ಆಡಿದ್ರು. ಶ್ರೇಯಸ್ ಅಯ್ಯರ್ ಒಟ್ಟೆ ಅದನ್ನ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಲೈನಪ್ ಇದ್ರು ಒಟ್ಟರು ಸೂಪರ್ ಆಗಿ ಆಡ್ಯಾರ. ಇವ್ರಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಭಾರಿ ಆಡ್ಯಾರು. ಶ್ರೇಯಸ್ ಅಯ್ಯರ್ ಭಾರಿ ಆಡಿದ್ರು, ಅಕ್ಷರ್ ಪಟೇಲ್ ಸ್ವಲ್ಪ ಆ ಕಡೆ ಐತಿ, ದುಬೇನೋ ಒಂದು ಲೆವೆಲಿಗೆ ಆಡಿದ್ರು. ಮತ್ತೇನಾಯ್ತು ಒಟ್ಟು ಇಂಡಿಯಾ ಟೀಮ್ ಟೋಟಲ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಐತೆ. 189 190 ಇಂಗ್ಲೆಂಡ್ ಪಿಚ್ನಾಗ ಈಸಿ ಮಾತು ಅಲ್ಲ. ಸೊ ಅಂತ ಇಂಗ್ಲೆಂಡ್ ಪಿಚ್ನಾಗ 180 190 ಹೊಡೆದು ಅಂದ್ರೆ ಇದು ಏನೋ ದೊಡ್ಡ ಕೆಲಸನ. ನಮ್ಮ ಟೀಮಿನ ಬ್ಯಾಟಿಂಗ್ ಅಪ್ರಿಷಿಯೇಟ್ ಚಪ್ಪ ಹೊಡೆಯಲೇಬೇಕು. ಇನ್ನು ನಮ್ಮ ಟೀಮಿನ ಬಾಲಿಂಗ್ ಕಡೆ ಬಂದ್ರೆ RCB ಸಿಂಗ್ ಬಂದ ಕೂಡಲೇ 1 ಓವರ್ನಾಗ 2 ವಿಕೆಟ್ ತೆಗಿತಾರ. 1 ಓವರ್ನಾಗ 2 ವಿಕೆಟ್ ಅಲ್ಲ, ಒಟ್ಟು 2 ವಿಕೆಟ್ ತೆಗಿತಾರೋ. ನಾನು ಅನ್ಸ್ಕೊಂಡು 1 ಓವರ್ನಾಗ ಅನ್ಸುತ್ತೆ. ಬಂದ ಕೂಡಲೇ ಪಿಲ್ ಸಾಲ್ಟ್ನ 1ನೇ ಬಾಲ್ನಾಗ ವಿಕೆಟ್ ತೆಗಿತಾರ. ಯಾರೋ RCB ಸಿಂಗ್ ನೆಕ್ಸ್ಟ್ ಲೆವೆಲ್ ಅನ್ಕೋರಿ. 5ನೇ ಸಲ ವಿಕೆಟ್ ತೆಗಿತಿದ್ದು RCB ಸಿಂಗ ಪಿಲ್ ಸಾಲ್ಟ್ ಅವ್ರನ್ನ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಸ್ಟಾರ್ಟ್ಸ್ ಅಂತ ಹೇಳ್ಬೇಕು. ಮತ್ತೊಬ್ಬ ಒಂದು ಏನೈತಿ ಫಾರ್ಮ್ನಾಗ ಇರಲಿಲ್ಲ ಪಿಲ್ ಸಾಲ್ಟ್. ಮನೆ ನಮ್ಮ IPL ದಾಗ ಫಾರ್ಮ್ ಇಲ್ಲ, ಈಗ ಫಾರ್ಮ್ನಾಗ ಇರಲಿಲ್ಲ. ಸೊ ಏನೈತಿ ಅವ್ರು ತೊಂದರೆ ಇರಲಿಲ್ಲ. ಇನ್ನು ಬಟ್ಲರ್ ಹೆವಿ ಅನ್ಸತ್ತಿದ್ದು. ಬಟ್ಲರ್ ಈಗೀಗ ಏನೈತಿ IPL ಫಾರ್ಮ್ನಾಗ ಇರಲಿಲ್ಲ. ಸೊ ಅದೇ ಥರ ಈಗೂ ಇಲ್ಲಿ ಫಾರ್ಮ್ನಾಗ ಇರಲಿಲ್ಲ. ಸೊ ಅದೇನೈತಿ ಅದಕ್ಕೆ ಇವ್ರದ್ದು ಭಾಳ ಕೆಡ್ಸೊಂದಿಲ್ಲ. ಇನ್ನು ಕಮ್ ಬ್ಯಾಕ್ ಆಕೈತಿ ಇಂಗ್ಲೆಂಡ್ದವ್ರು. ಅಣ್ಣ ಬಂದ ಜಾಕೋಬ್ ಬೆಥೆಲ್ 4ನೇ ನಂಬರ್ಗೆ, ಹ್ಯಾರಿ ಬ್ರೂಕ್ ಬಂದ 3ನೇ ನಂಬರ್ಗೆ. ಆಡಿದ್ದು ಹೇಳ್ತೀನಿ, ಬ್ರೂಕ್ ಅಂತರೂ ಅಬಾಬಾ. RCB ಸಿಂಗ್ 1ನೇ ಓವರ್ 2 ವಿಕೆಟ್ ಫುಲ್ ಹೀರೋ ಆಗಿದ್ರೆ, 2ನೇ ಓವರ್ ಬ್ರೂಕ್ ಬಂದು ದಾಬ್ ದಿಬ್ ಬರ್ತಾ ಪಡೆದ
ಒಂಥರ ವಿಲನ್ ಮಾಡೋದು ಇಂಡಿಯನ್ ಫ್ಯಾನ್ಸ್ಗೆಲ್ಲ ಹರ್ಷಿಪ್ ಸಿಂಗ್ ನೋಡ್ರ ಅವು ಬಡಿಬೇಕನ್ನ ಅರ್ಥ ಆಗ್ಬೇಕು ಆ ಪರಿ ವಿಲನ್ ಮಾಡಿ ಹೋಗುದ ಅಣ್ಣ ಬರೀ ಹೊಡೆದು ಡೀಲ್ ಮಾಡಿದ್ ಬರೀ ಸಿಕ್ಸಾಪುರ ಇದ್ರೊಳಗೆ ಡೀಲ್ ಮಾಡಿದ್ದು ಜಾಕೋ ಇದು ಹ್ಯಾರಿ ಬ್ರೋಕ ಇನ್ನು ಜಾಕೋ ಬೆತ್ತಲ್ ಬಗ್ಗೆ ಬರ್ತಾನೆ. ಜಾಕೋ ಬೆತ್ತಲ್ಲ ಅಣ್ಣ ಹೋಗ್ತಾನ 10 ಬಾಲ್ 14 ರನ್, 20 ಬಾಲ್ 22 ರನ್. ಸೊ ಹಿಂಗೆ ಸ್ಲೋ ಆಡ್ಲಾಗ್ತದ. ಯಾವಾಗ ಏನು ಸೀಮ್ ಬತ್ತು ಪೂರಾ ಏನು ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಬ್ಯಾಟಿಂಗ್ ಸ್ಪೀಡ್ ಮಾಡಿ ಸ್ಟ್ರೈಕ್ ರೇಟ್ ಹೆಚ್ಚು ಮಾಡ್ಕೊಂಡು 6 ಮೇಲೆ 6 4 ಮೇಲೆ 4 6 ಮೇಲೆ 6 4 ಮೇಲೆ 4 ಬಡ್ದ ಒಂಥರ ಐತಿ. ಇಂಡಿಯಾದಿಂದ ಒಂದು ಟೈಮ್ದಾಗ ರಿಕ್ವೈರ್ಡ್ ರನ್ ರೇಟ್ 12+ ಇತ್ತತ್ತ. ಈ ಬೇತಲ್ಲ ಅಣ್ಣ ಆಡೋ ಬಡ್ತಿಗೆ ಇಲ್ಲಿ 12+ ಇದ್ದು 6 ಬತ್ತು, 4 ಬತ್ತು, 3 ಬತ್ತು, ಆಮೇಲೆ 1 ಓವರ್ ಮಾತಾಗಿದ್ರು. ಸೊ ಇದು ಇವತ್ತಿನ ಕತೆ ನಮ್ಮ ಇಂಡಿಯಾದು ವ್ಯತ್ಯೆ ಬಾಲಿಂಗ್ ವ್ಯತ್ಯೆ. ಸೊ ನಮ್ಮ ಸಣ್ಣ ಟಿಪ್ಸ್ ಏನಂದ್ರೆ ಮುಂದೆ ಇಂಡಿಯಾ ಟೀಮಿಗೆ ನೆಕ್ಸ್ಟ್ ಮ್ಯಾಚಿಗೆ ಬಾಲಿಂಗ್ ಸ್ವಲ್ಪ ಒಂದು ಸ್ವಲ್ಪ ಸೆಲೆಕ್ಷನ್ ಏನ್ರಿ ಸ್ವಲ್ಪ ಚೇಂಜ್ ಮಾಡ್ರೆ ಚಂದ ಇರ್ತೈತೆ ನನ್ನ ಪ್ರಕಾರ ಅನಿಸ್ತೈತಿ. ಅದಕ್ಕೆ ಪ್ರಿನ್ಸ್ ಯಾದವ್ ಏನು ಕರ್ಕೋಬೇಕಾಯ್ತಾ ಅನಿಸ್ತೈತಿ. ನೋಡಿ ಬರಲ್ಲ ಇದಕ್ಕೆ ಮನೆ ಮ್ಯಾಚ್ ಪ್ರಿನ್ಸ್ ಯಾದವ್ ಬಾಲಿಂಗ್ ಹಾಕಿಲ್ಲ. ಪ್ರಿನ್ಸ್ ಯಾದವ್ ಇದ್ರ ಇಲ್ಲ ನಂಗೆ ಗೊತ್ತಿಲ್ಲ. ಸೊ ಇದ್ರೆ ಅಂದ್ರೆ ಚಲೋ ಇರುತ್ತೆ. ನೋಡು ಏನು ಮಾಡ್ತಾರೆ ನಮ್ಮ ಇಂಡಿಯಾ ಟೀಮ್ನ ಮುಂದಿನ ಮ್ಯಾಚ್ ಐತಿ ಗೆಲ್ಲೇಬೇಕು. ಇನ್ನು ಶ್ರೇಯಸ್ ಯಾರು ಕ್ಯಾಪ್ಟನ್ಸ್ ಒಳಗೆ ಇಂಡಿಯಾ ಏನೋ ಒಂದು ಮ್ಯಾಚ್ ಗೆದ್ದಿಲ್ಲ. ಸೊ ದಿಸ್ ಈಸ್ ವೆರಿ ವರಿ ಯಾಕಂದ್ರೆ ಚಿಂತೆ ಮಾಡೋ ಪರಿಸ್ಥಿತಿನೇ ಇದು. ಸೊ ಕಮ್ಬ್ಯಾಕ್ ಮಾಡ್ತಾ ನೋಡೋಣ ನಮ್ಮ ಟೀಮ್ ಇಂಡಿಯಾದ್ರೆ ಯಾವಾಗ ಕಮ್ಬ್ಯಾಕ್ ಮಾಡ್ತಾ ಇರ್ತೀವಿ. ಸೊ ಇಷ್ಟ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಎಲ್ರಿಗೂ ನಮಸ್ಕಾರ.